ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಬ್ಯಾಂಗ್ಳೂರಿಂದ ನಮ್ಮ ಮನೆ ದೇವರು ಅಂದರೆ ಮೈಸೂರು ಹತ್ರ ಇರೋ ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗಿ ಸಂಜೆ ಬರೋ ಪ್ಲ್ಯಾನ್ ಇದೆ. ಅದಕ್ಕೆ ಅರ್ಲಿ ಮಾರ್ನಿಂಗೇ ಎದ್ದು ಮನೆಯಲ್ಲೆಲ್ಲ ಕಸ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ವಿಜಯ್ ಪೂಜೆ ಮಾಡ್ತಾ ಇರೋ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ಪುಳಿಯೋಗರೆ ಮತ್ತು ಸ್ವಲ್ಪ ಬರ್ಗರ್ಸ್ನ ಎಲ್ಲನೂ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಲ್ಲೇ ಇದ್ದಾಗ ಇಷ್ಟು ಬೇಗ ಪೂಜೆ ಅಂತೂ ಮಾಡೋದಿಲ್ಲ. ಎಲ್ಲಾದರೂ ಹೊರಗಡೆ ಟೆಂಪಲ್ಗೆ ಹೋಗ್ತಿರ್ಬೇಕಂದ್ರೆ ಮನೆಯಲ್ಲಿ ನಾವು ಪೂಜೆ ಮಾಡಿಬಿಟ್ಟೇ ಹೋಗೋದು. ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಬಂದ್ಬಿಟ್ಟು 6 o'clock 6:30 7ಗೆಲ್ಲ ಇದೆ. ನಾವು 6ಗೆ ಹೋಗಬೇಕಂತ ಅಂದ್ಕೊಂಡ್ವಿ. ಸ್ವಲ್ಪ ಡಿಲೇ ಆಗಿ 6:30 ಆಯಿತು ನಾವು ಇಲ್ಲಿಗೆ ಬರೋಷ್ಟರಲ್ಲಿ. ಟ್ರೈನ್ ಬರ್ತಾ ಇದೆ. ಸ್ಯಾಂಡ್ವಿಚ್ ಸ್ಪ್ರೆಡ್ ವಿತ್ ಬರ್ಗರ್ ಬನ್. ಅದನ್ನೇನಂತ ಕರಿಬೋದು ಗೊತ್ತಾ? ಸ್ಯಾಂಡ್ಗರ್ ಇಲ್ಲಾಂದರೆ ಬರ್ಗ್ವಿಚ್. ಸೊ ನಾವು ಟಿಕೆಟ್ನ ಈ ಥರ UTS ಅಂತ ಒಂದು ಆ್ಯಪ್ ಇದೆ. ಅನ್ರಿಸರ್ವ್ ಟಿಕೆಟ್ಸ್ ಎಲ್ಲ ನಾವು ಇದರಲ್ಲೇ ಬುಕ್ ಮಾಡ್ಕೊಳ್ಳೋದು. ಸುಮ್ಮನೆ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ನಾವು ಬಸ್ಸಲ್ಲಿ ಬರ್ತಾನೆ ಬುಕ್ ಮಾಡ್ಕೊಂಡು ಬಿಡ್ಬೋದು. ಈಸಿ, ಜಸ್ಟ್ ಫೋನ್ಪೇ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಜರ್ನಿ ಕಮೆನ್ಸ್ ವಿತಿನ್ 3 hours ಆಫ್ ಡಿಪಾರ್ಚರ್ ಆಫ್ ಫಸ್ಟ್ ಟ್ರೈನ್. ಆಮೇಲೆ 3 hours ಒಳಗಡೆ ಹೋಗಬೇಕು. ಅನ್ರಿಸರ್ವ್ ಟಿಕೆಟ್ ಅಲ್ವಾ, ಇಬ್ಬರಿಗೂ ಸೇರಿ 130 rupees ಅಷ್ಟೇ. ಬಟ್ ಇದು ಎಕ್ಸ್ಪ್ರೆಸ್ ಟ್ರೈನೇ. ಮೇ ಬಿ ಇನ್ನೂ ಪ್ಯಾಸೆಂಜರ್ ಟ್ರೈನ್ ಅಂದರೆ ಇನ್ನೂ ಕಮ್ಮಿ ಇರ್ಬೋದು ಅನಿಸುತ್ತೆ. ಬ್ಯಾಂಗ್ಳೂರಲ್ಲಿ ನಾವು ಟ್ರೈನ್ ಸ್ಟಾರ್ಟ್ ಮಾಡಿದ್ದು ಬರೀ 7:15ಗೆ. ನಾವು 9:35ಗೆಲ್ಲನೂ ಮೈಸೂರು ರೀಚ್ ಆದ್ವಿ. ಆಲ್ಮೋಸ್ಟ್ 2.5 hours ರೀಚ್ ಆದರು. ಯಾಕಂದರೆ ಇದು ಎಕ್ಸ್ಪ್ರೆಸ್ ಟ್ರೈನು. ರೈಲ್ವೆ ಸ್ಟೇಷನಿಂದ ನಮಗೆ ಡೈರೆಕ್ಟ್ ನಂಜನಗೂಡು ಬಸ್ಸೇ ಸಿಕ್ತು. ಮೈಸೂರಿಂದ ಒಂದು 35 to 40 minutesಲ್ಲಿ ನಾವು ನಂಜನಗೂಡನ್ನ ರೀಚ್ ಆಗ್ತೀವಿ. ಹೋಗ್ತಾ ನಮಗೆ ವಿಂಡೋ ಸೀಟೇ ಸಿಕ್ಕಿತ್ತು. ಸೊ ಅರಮನೆನಂತೂ ನೋಡೋದು ನಾವು ಮಿಸ್ಸೇ ಮಾಡೋದಿಲ್ಲ. ಪ್ರತಿ ವರ್ಷವೂ ನಾವು ಮೈಸೂರಿಗೆ ಹೋದಾಗ, ನಾವು ಚಿಕ್ಕವರಿದ್ದಾಗ ಅರಮನೆ ಕಂಪಲ್ಸರಿ ವಿಸಿಟ್ ಮಾಡ್ತಾನೇ ಇದ್ವಿ. ಯಾರಿಗೆಲ್ಲ ಅರಮನೆ ಇಷ್ಟ ಆಗುತ್ತೆ ಮತ್ತು ರಾಜರ ಕಾಲದ ಜೀವನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗಂತೂ ಪ್ಯಾಲೇಸ್ ಎಲ್ಲ ಒಳಗಡೆ ಹೋಗಿ ನೋಡಿದಾಗ ಅದೇ ಕಾಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸುತ್ತೆ ಒಂದು ಕ್ಷಣ. ನಿಮಗೂ ಹಾಗೇನಾ? ಒಂದು 40 minutes ಜರ್ನಿ ಆದ ತಕ್ಷಣ ನಾವು ಬಂದು ಸೇರಿಕೊಂಡಿದ್ದು ನಂಜನಗೂಡು. ನಾವೆಲ್ಲ ಮುಂಚೆನೇ ರೆಡಿಯಾಗಿ ಹೋಗಿದ್ದರಿಂದ ಹೊಳೆಯಲ್ಲಿ ಸ್ನಾನ ಎಲ್ಲ ಏನು ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಫಸ್ಟು ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀವಿ. ನಾವು ಸ್ನಾನ ಎಲ್ಲ ಬೆಂಗಳೂರಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಜಸ್ಟ್ ಇಲ್ಲಿ ಕಲ್ಯಾಣಿ ಇದೆಯಲ್ಲ, ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀವಿ. ವೀಕ್ ಡೇಸಲ್ಲಾದರೆ ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಇವತ್ತು ಸ್ಯಾಟರ್ಡೇ ಅಂತ ಫುಲ್ ಡೇ ಓಪನ್ ಇರುತ್ತೆ. ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಆ್ಯಕ್ಚುಲಿ ಟ್ರೈನು 9:45ಗೆ ಮೈಸೂರಿಗೆ ಬಂತು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 1 hour ಆಯಿತು. ಅಂದರೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ನಂಜನಗೂಡು ಬಸ್ ತೊಗೊಂಡು ಇಲ್ಲಿ ಬರೋಷ್ಟೊತ್ತಿಗೆ. ಹೊಳೆ ಏನು ಹೊಳೆ ಇದು? ಆ್ಯಕ್ಚುಲಿ ಏನಿದು ನಂಗೆ ಗೊತ್ತಿಲ್ಲ ಸರಿಯಾಗಿ. ಎಲ್ಲಿ ನದಿ ಇದು? ಜಸ್ಟ್ ನಮ್ಮಪ್ಪ ಹೊಳೆ 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 ಅಂತಾರೆ ಅಷ್ಟೇ. ಆಗಲೇ ಹೇಳ್ದಂಗೆ ಮನೆಯಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದರಿಂದ ಜಸ್ಟ್ ಹೊಳೆಯಲ್ಲಿ ಕೈಕಾಲು ತೊಳ್ಕೊಂಡು ಮತ್ತು ಒಂದು ಸ್ವಲ್ಪ ನೀರನ್ನು ಚುಮುಕಿಸ್ಕೊಂಡು ನಾವು ನೆಕ್ಸ್ಟು ಟೆಂಪಲ್ ಹೋಗಬೇಕು. ನನಗಂತೂ ನೀರಲ್ಲಿ ಆಡೋದಂದರೆ ತುಂಬಾ ಇಷ್ಟ. ಬಟ್ ನಾವು ರೆಡಿಯಾಗಿ ಬಂದಿದ್ದರಿಂದ ಇಲ್ಲಿ ಸ್ನಾನ ಏನೂ ಮಾಡಲಿಲ್ಲ. ಯೂಶ್ವಲಿ ನಾವು ಹಾಲ್ಟ್ ಮಾಡಿದ್ರೆ ಬೆಳಗ್ಗೆ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡೆ ಆಮೇಲೆ ದೇವರ ದರ್ಶನಕ್ಕೆಲ್ಲನೂ ಹೋಗಿ ಅಭ್ಯಾಸ ನಮಗೆ. ನನಗೆ ನೀರಲ್ಲಿ ಆಟ ಆಡೋದು, ವಾಟ್ರ್ ಫಾಲ್ಸು ಇಲ್ಲ ಬೀಚ್ಗೆಲ್ಲ ಹೋಗೋದು ಎಷ್ಟು ಇಷ್ಟನೋ. ವಿಜಯ್ ಕಂಪ್ಲೀಟ್ಲಿ ಆಪೋಸಿಟ್ಟು. ನನಗೆ ತುಂಬ ಇಷ್ಟ, ಅವ್ರಿಗೆ ತುಂಬ ಅಂದರೆ ತುಂಬಾ ಭಯ. ಭಯ ಅಲ್ವಾ? ತುಂಬ ಬಂದಿದ್ದೀರಾ ವಿಜಯ್? ಆ್ಯಕ್ಚುಲಿ ಜಸ್ಟ್ ಒಂದು ಮೆಟ್ಲು ಕೂಡ ಇಳಿತಾ ಇರಲಿಲ್ಲ. ಯಾರಾದರೂ ಚಂಬು ಸ್ನಾನದಲ್ಲಿ ಸ್ನಾನ ಮಾಡೋಕ್ಕೆ ಚಂಬು ತಂದಿರ್ತಾರಲ್ವ, ಅದರಲ್ಲಿ ಕೊಟ್ಟರೆ ಒಂದು ಹಿಂಗೆ ಹಾಕೊಳ್ಳೋರಷ್ಟೇ. ತುಂಬ ಅಂದರೆ ತುಂಬ ಭಯ. ಇದು ನಮ್ಮ ಮನೆ ದೇವರು ಅಲ್ವಾ, ನಮಗೆ ಕಿವಿ ಚುಚ್ಚಿದ್ದು ಮತ್ತು ಕೂದಲು ಕೊಟ್ಟಾದ್ಮೇಲೆ ಸ್ನಾನ ಮಾಡಿಸಿದ್ದು ಎಲ್ಲ ಇಲ್ಲೇ. ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಜಸ್ಟ್ ಸ್ನಾನ ಮಾಡಿಕೊಂಡ್ರೆ ಸಾಕು. ಬಟ್ ತುಂಬ ಜನ ಸೋಪೆಲ್ಲ ಹಾಕಿ ಬಟ್ಟೆ ಎಲ್ಲ ಒಗಿತಾ ಇರ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ಅನಿಸುತ್ತೆ ಅದೆಲ್ಲ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ. ಬಟ್ ಸ್ಟಿಲ್ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ಸ್ಥಳಗಳಿಗೆಲ್ಲನೂ ಇಲ್ಲಿ ಸ್ವಲ್ಪ ನೀಟಾಗೇ ಇದೆ.
ನಮ್ಮ ಮನೆ ದೇವರು ಇದೇ ಆಗಿರೋದ್ರಿಂದ ನಮ್ಮ ಚಿಕ್ಕವರಿದ್ದಾಗ ಫಸ್ಟು ಮುಡಿ ಕೊಟ್ಟಿದ್ದು ಮತ್ತು ಕಿವಿ ಚುಚ್ಚಿದ್ದು ಆ ಶಾಸ್ತ್ರಗಳೆಲ್ಲ ಇಲ್ಲೇ ಮಾಡಿದ್ದು. ಯೂಶ್ವಲಿ ಇಯರ್ಲಿ ಒನ್ಸ್ ಬರ್ತಾ ಇರ್ತೀವಿ, ಬಟ್ ಲಾಸ್ಟ್ ಇಯರ್ ನಾವು ಬರೋಕ್ಕಾಗಿಲ್ಲ. ಆದಷ್ಟು ವರ್ಷಕ್ಕೊಂದ್ಸಲ ಅಂತೂ ನಾವು ಇಲ್ಲಿಗೆ ವಿಸಿಟ್ ಮಾಡ್ತಾನೆ ಇರ್ತೀವಿ. ಬಟ್ ಲಾಸ್ಟ್ ಇಯರ್ ನಾವು ಬರೋಕ್ಕಾಗೇ ಇರಲಿಲ್ಲ. 22 ಅಲ್ಲಿ 21 ಎವ್ರಿ ಇಯರ್ ಹೋಗ್ತೀವಿ. ಹೋದಾಗ ಮೈಸೂರು ಅಲ್ಲಿ ಪ್ಯಾಲೇಸು ಮತ್ತು ಬೇರೆ ಪ್ಲೇಸಸ್ ಎಲ್ಲ ಇದೆಯಲ್ಲ ಎಲ್ಲದನ್ನು ನೋಡ್ತೀವಿ. ಬಟ್ ತುಂಬ ಅದನ್ನೇ ನೋಡೋದೇನು ಅಂತಂದ್ಬಿಟ್ಟು ಈ ಸಲ ಹೋಗ್ತಾ ಇಲ್ಲ. ಇವಾಗ ನೀವು ನೋಡ್ತಾ ಇದ್ರಲ್ಲ ಇವೆಲ್ಲ ಗೆಸ್ಟ್ ಹೌಸ್ಗಳು. ಸೊ ನಿಮಗೆ 200 ರುಪೀಸು ಇದರಲ್ಲಿ ಸಿಗುತ್ತೆ ಇವಾಗ ಗೆಸ್ಟ್ ಹೌಸ್ಗಳೆಲ್ಲ. ನೀವು ಕರ್ನಾಟಕ ಟೆಂಪಲ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗೇ ಇರುತ್ತೆ. ನಾನು ಬೇಕಂದರೆ ಆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಲಿಂಕು ವೆಬ್ಸೈಟ್ ಲಿಂಕು ದಯವಿಟ್ಟು ಅಲ್ಲಿ ಮಾತ್ರ ಹೋಗೇ ತಗೊಳ್ಳಿ. ನಿಮ್ಗೆ ತಿರುಮಲ ಅಲ್ಲಿ ಬೇಕಂದ್ರೂ ಆ ವೆಬ್ಸೈಟ್ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ 90 ಡೇಸ್ ಬಿಫೋರ್ ಆದರೆ ನಿಮಗೆ ಚೆನ್ನಾಗಿರೋದು ಸಿಗುತ್ತೆ. ಇದು ಕಲರೇ ಗೋಪುರದೊಂಥರ ಸಕ್ಕತ್ತಾಗಿದೆ ಅಲ್ವಾ. ದಿಸ್ ಇಸ್ ಕರ್ನಾಟಕಸ್ ಲಾರ್ಜೆಸ್ಟ್ ಟೆಂಪಲ್. ದೊಡ್ಡ ಟೆಂಪಲ್ ಕರ್ನಾಟಕ ಅಲ್ಲೇ ಇದು. ಒಳಗಡೆನೇ ಬಿಲ್ಪತ್ರೆ ಗಿಡ ಎಲ್ಲನೂ ಇದೆ. ಶಿವನಿಗೆ ಇಷ್ಟ ಆಗುವಂಥದ್ದು. ಫಸ್ಟು ಗಣೇಶ ಟೆಂಪಲ್ ಒಂದಿದೆ ಇಲ್ಲಿ, ಶ್ರೀ ವಲ್ಲಭ ಸಮೇತ ಶ್ರೀ ಸಂಕಷ್ಟಹರ ಗಣಪತಿ. ಇಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ. ಮನೆಯಲ್ಲಾದರೂ ಆಗಲಿ ಎಲ್ಲಾದರೂ ದೇವಸ್ಥಾನಕ್ಕಾದರೂ ಹೋಗಲಿ ಫಸ್ಟು ಗಣಪತಿನೇ ನಾವು ಫಸ್ಟು ಪೂಜೆ ಮಾಡಿಕೊಂಡು ಹೋಗಬೇಕಲ್ವ. ಇಲ್ಲೂ ಹಾಗೆ ನಾವು ಫಸ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಶ್ರೀಕಂಠೇಶ್ವರನ ದರ್ಶನಕ್ಕೆ ಹೋದ್ವಿ. ನಮ್ಗೆ ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇರಲ್ಲ, ಬಟ್ ಇಲ್ಲಿ ಅಲೋ ಮಾಡಿದ್ರು. ಸೊ ಅದಕ್ಕೆ ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಅಭಿಷೇಕ ಎಲ್ಲ ಮಾಡ್ಸಂಗಿದ್ರೆ ನೀವು ಬೆಳಗ್ಗೆನೇ ಹೋದರೆ ಮಾಡ್ತಾರೆ. ನಮಗೆ ಈ ಟೈಮಲ್ಲಿ ಮಾಡಿಸೋದಾ ಇಲ್ವಾ ಅಂತ ಗೊತ್ತಾಗಲಿಲ್ಲ. ಕನ್ಫ್ಯೂಷನಲ್ಲಿ ನಾವು ಪೂಜೆ ಏನು ಮಾಡಿಸೋದು ಬೇಡ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಒಳಗಡೆನೇ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬ ಹಳೆ ಟೆಂಪಲ್ಲು ಅಂಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ತುಂಬ ಹಳೆ ಕಾಲದಲ್ಲಿ ಬಿಲ್ಟ್ ಮಾಡಿರುವಂಥದ್ದು ಇದು. ಕಂಬಗಳೆಲ್ಲನೂ ಜಾಸ್ತಿ ಇದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಎಲ್ಲ ದೇವರುಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಶಿವ, ಪಾರ್ವತಿ, ಆಂಜನೇಯ ಸ್ವಾಮಿ ಮತ್ತು ಚಂಡಿಕೇಶ್ವರ, ನವಗ್ರಹಗಳು ಎಲ್ಲ ಥರ ದೇವರುಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಾನಿಲ್ಲಿ ಹೋಗಿ ನವಗ್ರಹ ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಬರ್ತಾಯಿದ್ದೀನಿ. ಒಬ್ಬೊಬ್ಬರು ಹೇಳ್ತಾರೆ ಯಾವಾಗಂದರೆ ಯಾವಾಗ ಮಾಡಬಾರ್ದು ಅಂತ, ಬಟ್ ಇಲ್ಲಿ ಎಲ್ಲರೂ ಮಾಡ್ತಾಯಿದ್ರು. ಅರೌಂಡ್ 12 o'clock ಮೇಲೆ ಆಗಿತ್ತು. ಸೊ ಎಲ್ಲರೂ ಮಾಡ್ತಿದ್ರಲ್ಲ ಅಂತ ನಾನು ಹೋಗಿ ಒಂದು ಪ್ರದಕ್ಷಿಣೆನ ಹಾಕ್ಕೊಂಡು ಬಂದೆ. ಈ ನಂಜನಗೂಡು ಟೆಂಪಲ್ದು ಇನ್ನೊಂದು ವಿಶೇಷ ಏನು ಅಂತಂದರೆ ಇದು ಕರ್ನಾಟಕದಲ್ಲೇ ಲಾರ್ಜೆಸ್ಟ್ ಅಂದರೆ ತುಂಬ ದೊಡ್ಡದಾಗಿರೋ ಟೆಂಪಲ್ ಯಾವುದು ಅಂದರೆ ಕರ್ನಾಟಕದಲ್ಲಿ ಅದು ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲ್ಲು. ಇದ್ರ ಗೋಪುರ ಕಲರು ಇದ್ದೇ ನೋಡೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಸರೌಂಡಿಂಗ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಮತ್ತು ಕಾಂಪೌಂಡ್ ಒಳಗಡೆ ನಮಗೆ ಬಿಲ್ಪತ್ರೆ ಮರ ಕೂಡ ಸಿಗುತ್ತೆ. ಶಿವನಿಗೆ ತುಂಬ ಇಷ್ಟವಾಗಿರೋದು ಬಿಲ್ಪತ್ರೆ. ನಿಮ್ಗೆ ಏನು ಹೂವು ಎಲ್ಲ ಇಲ್ಲದೇ ಇದ್ದರೂ ಸಾಕು, ಒಂದು ಬಿಲ್ಪತ್ರೆ ಇಟ್ಟರು ಅಷ್ಟು ಶ್ರೇಷ್ಠ. ಜಸ್ಟ್ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ. ಇಲ್ಲಿ ಅಷ್ಟೊಂದು ರಶ್ ಇರೋಲ್ಲ ಯಾವಾಗಲೂ. ಸೋಮವಾರದೊತ್ತು ಮಾತ್ರ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ. ಮಿಕ್ಕಿದ್ದು ವೀಕ್ ಡೇಸ್ ಆಗಲಿ ಸ್ಯಾಟರ್ಡೇ ಸಂಡೇ ನಮಗೆ ಆರಾಮಾಗಿ ದರ್ಶನ ಆಯಿತು. ನಮಗೆ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ನಾವು ಹೋದ ತಕ್ಷಣ ಕ್ಲೋಸ್ ಮಾಡಿದ್ವಿ, ಬೇರೆ ಯಾರೋ ಅಭಿಷೇಕ ಮಾಡಿಸ್ತಾಯಿದ್ರು. ಸೊ ನಮಗೆ ದೇವ್ರ ಮುಂದೆ ನಿಂತ್ಕೊಂಡು ನಾನು ಅಭಿಷೇಕ ಮಾಡಿದ್ದು ಮತ್ತು ಮಂಗಳಾರತಿ ಮಾಡಿದ್ದೆಲ್ಲ ನೀಟಾಗಿ ಮಹಾಮಂಗಳಾರತಿ ಎಲ್ಲ ಮಾಡಿದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂಥರ ಪೀಸ್ಫುಲ್ ಆಗಿದೆ. ಅದು ಆ್ಯಕ್ಚುಲಿ ಕಳಶ ತುಂಬ ನೀಟಾಗಿ ಕಾಣಿಸ್ತಿದೆ. ದೇವಸ್ಥಾನನೂ ಅಷ್ಟೇ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೋಬೋದು. ಮುಂಚೆ ಪ್ರಸಾದ ಕೌಂಟರೆಲ್ಲ ಒಳಗಡೆನೇ ಇರ್ತಾಯಿತ್ತು. ನಮಗೆ ಲಡ್ಡು ಸಿಗುತ್ತೆ, ಲಡ್ಡು ತೊಗೊಂಡು ಇಲ್ಲೇ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ನಾವು ಹೊರಗಡೆ ಬರ್ತಿದ್ವಿ. ಬಟ್ ಈಗ ಲಡ್ಡು ಕೌಂಟರ್ನ ಆಚೆನೇ ಮಾಡಿದ್ದಾರೆ. ಆದರೂ ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಧ್ಯಾನ ಎಲ್ಲ ಏನಾದರೂ ಮಾಡೋಂಗಿದ್ರೆ ಆರಾಮಾಗಿ ಕುತ್ಕೊಂಡಿರ್ಬೋದು. ಯಾರೂ ನಿಮಗೆ ಬೇಗ ಹೋಗಿ ಅಂತ ಅರ್ಜೆಂಟೆಲ್ಲ ಮಾಡಲ್ಲ. ಒಂದು ಸ್ವಲ್ಪ ಪಾಸಿಟಿವಿಟಿ ಬರುತ್ತೆ ಅಂತಂದ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಕುತ್ಕೊಂಡಿದ್ದು ಆಮೇಲೆ ಹೊರಗಡೆ ಬಂದು ಇಲ್ಲಿ ಪ್ರಸಾದ ಕೌಂಟರ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ 2 ಲಡ್ಡುನ ತೊಗೊಂಡು ನೆಕ್ಸ್ಟು ನಾವಿಲ್ಲಿ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಯಾವಾಗಲೂ ಅಷ್ಟೇ ಅನ್ನದಾಸೋಹ ಅಂತ ಏನು ಹೇಳ್ತಾರೆ ಅದು ನಡೀತಾನೆ ಇರುತ್ತೆ. ಅನ್ನದಾಸೋಹ ಇದೆ, ಅಲ್ಲಿ ಹೋಗಿ ಊಟ ಇದ್ದರೆ ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ತಿಂತೀವಿ. ನೋಡಿ ಈ ಥರ ಕುದುರೆಗಳೆಲ್ಲ ಇರುತ್ತೆ. ಇಂಜುರಿ ಅಲ್ಲ, ಅದು ಟೈಟಾಗಿ ಬ್ಯಾಂಡೇಜ್.
ಇಲ್ಲಿ ಅನ್ನದಾಸೋಹಕ್ಕೆ ಕ್ಯೂ ತುಂಬ ಜಾಸ್ತಿನೇ ಇದೆ. ಕ್ಯೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಹಾಲ್ ಕೂಡ ತುಂಬ ದೊಡ್ಡದಾಗಿದೆ. ಒಂದು ಸಲಕ್ಕೆ 600 ಜನ ಕೂತ್ಕೊಂಡು ಊಟ ಮಾಡ್ಬೋದು. ತುಂಬ ಜನನೇ ಇದ್ದರು. ಇನ್ ಕೇಸ್ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅನ್ನದಾನನ ನಾವು ಕೂಡ ಮಾಡ್ಬೋದು. ಒಂದು ದಿನಕ್ಕೆ 15,000 ಆಗುತ್ತೆ ವೀಕ್ ಡೇಸಲ್ಲಿ, ಮತ್ತು ಭಾನುವಾರ ಮತ್ತು ಸೋಮವಾರ ಆದರೆ 30,000 ಆಗುತ್ತೆ. ಇನ್ ಕೇಸ್ ಹುಣ್ಣಿಮೆ ದಿನ ಏನಾದರೂ ಆದರೆ 35,000 ಏನಾದರೂ ನಾವು ಪೇ ಮಾಡಿದ್ರೆ ಒಂದು ದಿನದ್ದು ಕಂಪ್ಲೀಟ್ ಅನ್ನದಾನನ ನಮ್ಮ ಹೆಸರಲ್ಲಿ ಮಾಡ್ತಾರೆ. ಟ್ರೈನ್ ಹೋಗ್ಕೋತೀವಿ. ನಂಜನಗೂಡಿಂದನೇ ಟ್ರೈನ್ ಇದೆ, ಬಟ್ ಅದು ತುಂಬ ಲೇಟ್ ಆಗುತ್ತೆ. ಮೈಸೂರಿಗೆ ಹೋದರೆ ಎಕ್ಸ್ಪ್ರೆಸ್ ಟ್ರೈನ್ ಸಿಗುತ್ತೆ. ಅದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರು. ಸೊ ಆ್ಯಕ್ಚುಲಿ ಏನಂದರೆ ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಅನ್ನದಾನ ತಿಂದಿದ್ದು. ಧರ್ಮಸ್ಥಳದಲ್ಲಿ ತಿಂದಿದ್ದೀನಿ, ಬಟ್ ಶ್ರೀಕಂಠೇಶ್ವರ ನಂಜುಂಡೇಶ್ವರ ಟೆಂಪಲಲ್ಲಿ ನಂಜನಗೂಡಿಯಲ್ಲಿ ನಾನು ಇದೇ ಫಸ್ಟ್ ಟೈಮ್ ತಿಂದಿದ್ದು. ಚೈತ್ರ ಮುಂಚೆ ತಿಂದಿದ್ದಾರಂತೆ. ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ. ನೀವು ಅಷ್ಟೇ ಇಲ್ಲ, ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಇರುತ್ತೆ. ನಾಚಿಕೆ ಬೀಳ್ದಿರ ದಯವಿಟ್ಟು ಪ್ರಸಾದ ತಿನ್ನಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡೊನೇಟು ಮಾಡಿ. ಹಾಂ, ಇಲ್ಲಿ ಕೂಡ ಡೊನೇಷನ್ ಆಪ್ಷನ್ ಇದೆ. ಆಗಲೇ ಹೇಳ್ದಂಗೆ ನಾನು ಬರೀ ಟೆಂಪಲ್ಗಂತ ಮಾತ್ರ ಬಂದಿತ್ತು. ಮೈಸೂರಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವುದು ನೋಡುವಂಥ ಟೈಮು ಇರಲಿಲ್ಲ, ಮತ್ತು ನಾವು ಆಲ್ರೆಡಿ ತುಂಬ ಸಲ ನೋಡಿರೋದ್ರಿಂದ ಅದನ್ನು ಯಾವುದೂ ನೋಡಲಿಲ್ಲ. ಜಸ್ಟ್ ಡೈರೆಕ್ಟ್ ಬ್ಯಾಂಗ್ಳೂರಿಂದ ನಂಜನಗೂಡಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಹೋಗೋದಿತ್ತು ನಮ್ಮ ಪ್ಲ್ಯಾನು. ಏನು ವಿಜಯ್ ಮೇಲೆ ಬಂದುಬಿಟ್ಟಿದ್ಯಾ? ಏನಿಲ್ಲ, ಆ್ಯಕ್ಚುಲಿ ಅಲ್ಲಿ ಪ್ರಸಾದ ತಿಂದ್ವಲ್ಲ, ಮತ್ತು ಮಾರ್ನಿಂಗ್ ಬೇರೆ ಬೇಗ ಎದ್ದಿತ್ತು. ಸೊ ಟಯರ್ಡ್ ಆಗಿದೆ, ಮೇಲೆ ಮಲ್ಕೊಂಬಿಡೋಣ ಅಂತ. ಟ್ರೈನು ಖಾಲಿ ಇದೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟು ಎಕ್ಸ್ಪ್ರೆಸ್. ಜಸ್ಟ್ 2 ಅವರ್ಸಲ್ಲಿ ಹೊರಟೋಗುತ್ತಲ್ವ. 2 ಅವರ್ಸಲ್ಲಿ ಮೈಸೂರು ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಇದೆ ಇದು. ಆರಾಮಾಗಿ ನಿದ್ದೆ ಮಾಡಿಬಿಡೋಣ 2 ಅವರ್ಸು ಅಂತ ಮೇಲೆ ಎದ್ಬಿಟ್ಟಿದ್ದೀವಿ. ನಾನು ಅಷ್ಟೇ ಮೇಲೆ ನೋಡೋಣ, ನಿದ್ದೆ ಬಂದರೆ ಮಲ್ಕೋತೀವಿ, ಇಲ್ಲಾಂದರೆ ಹೀಗೆ ಟೈಮ್ ಪಾಸ್. ಇನ್ನೇನು ಆಲ್ಮೋಸ್ಟ್ ಬ್ಯಾಂಗ್ಳೂರು ಬಂದುಬಿಟ್ವಿ. ಒಂದು 10 ನಿಮಿಷ. ಏನು ವಿಜಯ್, ವಾಟ್ ಆರ್ ಯು ಈಟಿಂಗ್? ಪಾಪ್ಕಾರ್ನ್. ಇನ್ನೊಂದು 10 ಮಿನಿಟ್ಸ್ ರೀಚ್ ಆಗಿ ಹೋಗ್ತೇವೆ. ಏನು ಕುಡಿಬೇಕು? ನಾವು ಬ್ಯಾಂಗ್ಳೂರು ಬರೋಷ್ಟರಲ್ಲಿ 5:30 ಆಗಿತ್ತು. ಆ್ಯಕ್ಚುಲಿ 5:10ಗೆ ರೀಚ್ ಆಗಬೇಕಾಗಿತ್ತು. ಒಂದು 20 ಮಿನಿಟ್ಸ್ ಡಿಲೇ ಆಯಿತು. ನಾವು ಮೆಜೆಸ್ಟಿಕಲ್ಲಿ ರೈಲ್ವೆ ಸ್ಟೇಷನ್ ಇಳಿದು ಬಸ್ಸಲ್ಲಿ ಇಲ್ಲ ಮೆಟ್ರೋಲ್ಲಿ ಬರಬೇಕಂದ್ರೆ ಹೊರಗಡೆ 20 ಮಿನಿಟ್ಸ್ ವಾಕ್ ಮಾಡಬೇಕಾಗಿತ್ತು. ನಮ್ಮ ಲಕ್ ಏನು ಅಂತ ಅಂದರೆ ನಾವು ಟ್ರೈನ್ ಇಳಿದ್ವಲ್ಲ, ಮೈಸೂರು ಟ್ರೈನು ಪಕ್ಕದಲ್ಲೇ ಬಂಗಾರಪೇಟೆ ಟ್ರೈನ್ ಇತ್ತು. ಸೊ ಮತ್ತೆ ಹೊರಗಡೆ ಎಲ್ಲ ಯಾಕೆ ಹೋಗೋದು ಅಂತ ಅಂದ್ಬಿಟ್ಟು ಪಕ್ಕದ ಟ್ರ್ಯಾಕಲ್ಲಿ ನಿಂತಿದ್ದು ಬಂಗಾರಪೇಟೆ ಟ್ರೈನ್ಗೆ ಹತ್ಕೊಬಿಟ್ವಿ. ಆದರೆ ನಮ್ಮ ಹತ್ರ ಟಿಕೆಟ್ ಇರಲಿಲ್ಲ. ನಾವು ಬುಕ್ ಮಾಡಿದ್ದು ಬಂದು ಮೆಜೆಸ್ಟಿಕ್ವರೆಗೂ ಮಾತ್ರ. ವಿಜಯ್ ಅಂತೂ ತುಂಬ ಭಯ ಪಡ್ತಾಯಿದ್ರು, ಹೆಂಗೆ ಟಿಕೆಟ್ ಇಲ್ಲದೆ ಅಂತ. UTS ಆ್ಯಪಲ್ಲಿ ಕೂಡ ಬುಕ್ ಮಾಡೋಕ್ಕಾಗಲ್ಲ. ನಾವು ಟ್ರ್ಯಾಕಿಂದ ಹೊರಗಡೆ ಇದ್ದರೆ ಮಾತ್ರನೇ ಬುಕ್ ಮಾಡೋಕ್ಕಾಗತ್ತೆ. ಇನ್ಸೈಡ್ ಟ್ರೈನು ನಾವು ಅದನ್ನು ಬುಕ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿತೌಟ್ ಟಿಕೆಟ್ ನಾವು ಟ್ರಾವೆಲ್ ಮಾಡಿದ್ವಿ. ನನಗಂತೂ ತುಂಬ ಅಭ್ಯಾಸ ಇದೆ. ವಿಜಯ್ಗೆ ಫಸ್ಟ್ ಟೈಮು ಒಂದು ಸ್ವಲ್ಪ ಭಯ ಪಡ್ತಾಯಿದ್ರು, ಬಟ್ ಚೆನ್ನಾಗಿತ್ತು. ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಇಲ್ಲ ನಂಜನಗೂಡಿಗೆ ಏನಾದರೂ ಹೋಗಬೇಕಂದ್ರೆ ಸ್ಟೇ ಮಾಡೋ ನೆಸೆಸಿಟಿ ಏನಿಲ್ಲ. ಅರ್ಲಿ ಮಾರ್ನಿಂಗ್ ಹೋದರೆ ನೀವು ಈಸಿಯಾಗಿ 7 o'clock ಒಳಗಡೆ ರಿಟರ್ನ್ ಆಗ್ಬೋದು. ತುಂಬ ಕನ್ವೀನಿಯನ್ಸ್ ಇದೆ, ತುಂಬ ಟ್ರೈನ್ಗಳಿದೆ. ಅರ್ಲಿ ಮಾರ್ನಿಂಗ್ 5:30 ಎವ್ರಿ 30 ಮಿನಿಟ್ಸು ಬ್ಯಾಂಗ್ಳೂರು ಟು ಮೈಸೂರು ಟ್ರೈನ್ಗಳಂತೂ ಓಡಾಡ್ತಾನೆ ಇರುತ್ತೆ. ನೀವು ರಿಸರ್ವೇಷನ್ ಮಾಡೋ ನೆಸೆಸಿಟಿನೂ ಇಲ್ಲ, ಖಾಲಿಯಾಗೇ ಇರುತ್ತೆ. ಆರಾಮಾಗಿ ಅಲ್ಲೇ ಹೋಗಿ ಟಿಕೆಟ್ ತೊಗೊಂಡು ಹೋಗಿ ಬರ್ಬೋದು. ಫೈನಲಿ ಆಫ್ಟರ್ 2 years ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಮತ್ತು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನಿಮ್ಮ ಮನೆ ದೇವ್ರು ಯಾವುದು ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.